ಭಾಳ ಇಂಟ್ರೆಸ್ಟಿಂಗ್ ಇದೆ ಕೇಳಿ. ನಿನ್ನೆ ನಾನು ಡೋರೆಮಾನ್ ನೋಬಿತಾಸ್ ಗ್ರೇಟ್ ಅಡ್ವೆಂಚರ್ ಇನ್ ಅಂಟಾರ್ಟಿಕಾ ಕಾಚಿಕೋಚಿ ನೋಡ್ತಾ ಇದ್ದೆ. ಅದರಲ್ಲಿ ಒಂದು ಸಿಚುವೇಶನ್ ಬರುತ್ತೆ. ಆವಾಗ ಡೋರೆಮಾನ್ ನೋಬಿತಾಗೆ ಕ್ಯಾಂಬ್ರಿಯನ್ ಎಕ್ಸ್ಪ್ಲೋಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಇದೇನೋ ಹೊಸ ವರ್ಡ್ ಇದೆಯಲ್ಲ, ಇದ್ರ ಬಗ್ಗೆ ನೋಡೋಣ ಅಂತೇಳಿ ಓದಕ್ಕೆ ಶುರು ಮಾಡೋದು. ಕ್ಯಾಂಬ್ರಿಯನ್ ಅಂದ್ರೆ ಒಂದು ನಿಗದಿತ ಕಾಲಾವಧಿ, ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್. ನಾರ್ಮಲಿ ಇದು 540ರಿಂದ 485 ಮಿಲಿಯನ್ ವರ್ಷಗಳ ನಡುವಿನ ಸಮಯ. ಈ ಪೀರಿಯಡ್ ನಮಗೆ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಈ ಪೀರಿಯಡ್ಗೂ ಮುಂಚೆ ಸಣ್ಣ ಮತ್ತೆ ಮೃದು ದೇಹದ ಜೀವಿಗಳಿದ್ವು. ಆದ್ರೆ ಕ್ಯಾಂಬ್ರಿಯನ್ ಪೀರಿಯಡ್ ಅಲ್ಲಿ ಹೊಸ ರೀತಿಯ ಗಟ್ಟಿ ದೇಹ ಇರೋ ಕೈ, ಕಾಲು, ಬಾಯಿ ಇರುವಂತ ಜೀವಿಗಳು ಉಟ್ಕೊಂಡು ಇದನ್ನೇ ಕ್ಯಾಂಬ್ರಿಯನ್ ಎಕ್ಸ್ಪ್ಲೋಷನ್ ಅಂತ ಕರೀತಾರೆ. ಕ್ಯಾಂಬ್ರಿಯನ್ ಎಕ್ಸ್ಪ್ಲೋಷನ್ ಅಂತಾನೆ ಯಾಕೆ ಕರೀತಾರೆ ಅಂದ್ರೆ, ಕ್ಯಾಂಬ್ರಿಯನ್ ಅನ್ನೋ ವರ್ಡ್ ಲ್ಯಾಟಿನ್ ಕ್ಯಾಂಬ್ರಿಯಾ ಅಂದ್ರೆ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಅಂತ ಅರ್ಥ. ಎಕ್ಸ್ಪ್ಲೋಷನ್ ಅಂತಾನೆ ಯಾಕೆ ಕರೀತಾರೆ ಅಂದ್ರೆ, ಎಕ್ಸ್ಪ್ಲೋಷನ್ ಅಂದ್ರೆ ಇಲ್ಲಿ ಯಾವುದೋ ಬಾಂಬ್ ಸ್ಫೋಟ ಆಗಿಲ್ಲ. ಇದೇ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಹೊಸ ಜೀವಿಗಳು ಉಟ್ಕೊಳ್ಳಕ್ ಶುರುವಾಯ್ತು. ಕ್ಯಾಂಬ್ರಿಯನ್ ಪೀರಿಯಡ್ಗೂ ಮುಂಚೆ ಯಾವ ಜೀವಿ ಇದ್ವು, ಆ ಪೀರಿಯಡ್ ಅಲ್ಲಿ ಯಾವ ಉಟ್ಕೊಂಡು, ಅದರ ನಂತರ ಯಾವ ಉಟ್ಕೊಂಡು ಅಂತ ಇಲ್ಲಿ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡ್ಕೊಳ್ಳಿ. ಕ್ಯಾಂಬ್ರಿಯನ್ ಪೀರಿಯಡ್ ನ ಪ್ರಸಿದ್ಧ ಜೀವಿ ಅಂದ್ರೆ ಟ್ರೈಲೋಬೈಟ್ಸ್. ಅದ್ಭುತ ಏನು ಅಂತಂದ್ರೆ, ಇದೆಲ್ಲ ನಡೆದಿದ್ದು ಸಮುದ್ರದ ಆಳದಲ್ಲಿ. ಕ್ಯಾಂಬ್ರಿಯನ್ ಪೀರಿಯಡ್ ಎಷ್ಟು ಹಳೇದು ಅಂತ ಗೊತ್ತಾಗಬೇಕಂದ್ರೆ ಇಲ್ಲೊಂದು ಫೋಟೋ ಹಾಕಿರ್ತೀನಿ, ಸ್ಕ್ರೀನ್ ಶಾಟ್ ತಕೊಂಡು ಓದ್ಕೊಳ್ಳಿ. ನಾಲೆಡ್ಜ್ ಅಥವಾ ಎಜುಕೇಶನ್ ಅನ್ನೋದು ಬರೀ ಸ್ಕೂಲಲ್ಲಿ ಸಿಗಲ್ಲ. ಕ್ಯೂರಿಯಾಸಿಟಿ ಮತ್ತೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ಪ್ರತಿಯೊಂದರಲ್ಲೂ ಪಾಠ ಇರುತ್ತೆ. ಕ್ಯಾಂಬ್ರಿಯನ್ ಎಕ್ಸ್ಪ್ಲೋಷನ್ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತಾ ಅಂತ ಕೆಳಗಡೆ ಕಮೆಂಟ್ ಮಾಡಿ.